ನಮಸ್ಕಾರ. ಬೆಂಗಳೂರು ಕೌಶಲ್ಯ ಸಭೆ 2025ರ ಇವತ್ತು ಕೊನೆಯ ದಿನ. ಕಳೆದ 3 ದಿನದಿಂದ ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದಿಂದ ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ಜೀವನೋಪಾಯ ಮತ್ತು ಉದ್ಯಮಶೀಲತೆ ಇಲಾಖೆ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಂದರೆ, ನಾವು 3 ದಿನದಲ್ಲಿ ನಾವು ಭಾಳಷ್ಟು ಕಾರ್ಯಕ್ರಮಗಳು, ಆಮೇಲೆ ರೌಂಡ್ ಟೇಬಲ್ ಡಿಸ್ಕಷನು, ಬೇರೆ ಬೇರೆ ಒಂದು ಇಂಡಸ್ಟ್ರಿಯಲಿಸ್ಟು, ಎಜುಕೇಷನಿಸ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಒಂದೊಂದು ಸಬ್ಜೆಕ್ಟ್ ಪ್ರಕಾರ ಅವರು ಮಾತನಾಡಿ ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಆಮೇಲೆ ನಮ್ಮ ಇಲಾಖಾ ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು, ಆಮೇಲೆ ಪ್ರಿಯಾಂಕ್ ಖರ್ಗೆ ಸರ್ ಅವರು, ಆಮೇಲೆ ಸುಧಾಕರ್ ಸರ್ ಅವರು, ಹಾಗೆ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕೂಡ ಮಾಡಿ ಹೋಗಿದ್ದಾರೆ. ಇದರ ಉದ್ದೇಶ ಏನಂದರೆ, ಕೌಶಲ್ಯ ಎಂಬುದು ಬಹಳ ಮುಖ್ಯ, ಎಲ್ಲರಿಗೂ ಮುಖ್ಯ. ಈ ಕೌಶಲ್ಯದ ನಾವೇನು ಹಿಂಗೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಎಜುಕೇಷನಿಗೆ ಮತ್ತು ಇಂಡಸ್ಟ್ರಿಗೆ ಒಂದು ಗ್ಯಾಪ್ ಇದೆ. ಯಾಕೆಂದರೆ ಇಂಡಸ್ಟ್ರಿ ವಾಟ್ ಇಟ್ ಡಿಮ್ಯಾಂಡ್ಸ್ ಆ್ಯಂಡ್ ವಾಟ್ ಈಸ್ ಅ ಸಪ್ಲೈ. ಅಂದರೆ ನಮ್ಮ ಯುವಜನತೆ ಪಾಸ್ ಆದ ತಕ್ಷಣ ಸೂಕ್ತ ಉದ್ಯೋಗ ಸಿಗ್ತಾ ಇಲ್ಲ. ಈ ಉದ್ಯೋಗಕ್ಕೆ ಬೇಕಾಗುವ ಯಾವ್ಯಾವ ಕೌಶಲ್ಯಗಳು ಬೇಕು ಅಂತ ಹೇಳಿ ನಾವು ಈ ನಿಟ್ಟಿನಲ್ಲಿ ಈ ಒಂದು ಬೇರೆ ಬೇರೆ ಇಂಡಸ್ಟ್ರಿಗಳ ಜೊತೆ ಒಂದು ರೌಂಡ್ ಟೇಬಲ್ ಡಿಸ್ಕಷನ್ ಜೊತೆ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಕೌಶಲ್ಯತೆಗಳು ಅವಶ್ಯಕತೆ, ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ ಬಂದಾಗ, ಟೆಕ್ನಾಲಜಿಯಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ನೆಕ್ಸ್ಟ್ ಕ್ವಾಂಟಮ್ ಕಂಪ್ಯೂಟಿಂಗ್ ಇದೆ. ಹಾಗಾಗಿ ಇದು ಎಲ್ಲನಕ್ಕೂ ನಾವು ಯಾವ ರೀತಿಯಾಗಿ ತಯಾರಾಗಬೇಕು ಅಂತ ಈಗಾಗಲೇ ನಾವು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಮಕ್ಕಳಿಂದನೇ ಕೌಶಲ್ಯ ಕಲಿಸುವ ಒಂದು ಕಾರ್ಯಕ್ರಮ ಈ ವರ್ಷದಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟೆಲ್ಲ ಘೋಷಣೆ ಮಾಡಿದ ನಂತರ ನಾವು ಈ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ, ಮನೆಯಲ್ಲಿರುವ ಮಹಿಳೆಯರಿಗೆ ಒಂದು ಪ್ಲಂಬಿಂಗ್ ಆಗಲಿ, ಎಲೆಕ್ಟ್ರಿಕಲ್ವರೆಗೂ, ಮೇಷನ್ವರೆಗೂ ಗ್ರಾಮ ಪಂಚಾಯತಿಯಲ್ಲಿ ಮಟ್ಟದಲ್ಲಿ ಈ ಒಂದು ತರಬೇತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾಲೇಜಲ್ಲಿ ಕಲಿಕೆ ಒಂದಿಗೆ ಕೌಶಲ್ಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆಮೇಲೆ 2 ವರ್ಷಕ್ಕೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಕಿಲ್ ಒಲಿಂಪಿಕ್ಸ್ ಇರುತ್ತೆ. ಅದರಲ್ಲೂ ಕೂಡ ನಾವು ಪ್ರತಿ ವರ್ಷ ನಾವು ಕರ್ನಾಟಕ ಕೌಶಲ್ಯ ಒಂದು ಕಾಂಪಿಟಿಷನ್ ಇಟ್ಟು ಇಲ್ಲಿ ಕೂಡ ನಾವು ಮಕ್ಕಳಿಗೆ ಇಲ್ಲಿಂದ ನಾವು ರಾಷ್ಟ್ರ ಮಟ್ಟದಲ್ಲಿ ಕೌಶಲ್ಯ ಸ್ಪರ್ಧೆಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೌಶಲ್ಯ ಸ್ಪರ್ಧೆಗೆ ಕರ್ಕೊಂಡೋಗಿ ಹಲವಾರು ಮಕ್ಕಳು ಕೂಡ ಗೋಲ್ಡು, ಸಿಲ್ವರು ಮತ್ತು ಬ್ರಾಂಜ್ ಮೆಡಲ್ ಕೂಡ ತಗೊಂಡಿದ್ದಾರೆ. ನಮಗದ ಉದ್ದೇಶ ಏನಂದರೆ, ಇವತ್ತು ಭಾಳಷ್ಟು ಜನ ವಿಪ್ರೋದಿಂದ, ಬಾಷಿಂದ, ಆಮೇಲೆ ಎಸೆಂಚೂರು, ಒರೆಕಲ್ಲು, ಈ ಥರ ಭಾಳಷ್ಟು ಕಂಪ್ನಿಗಳಿಂದ, ITBT ಕಂಪ್ನಿ ಆಗಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಲಿ, ಎಲ್ಲ ಕಂಪ್ನಿಯಿಂದ ಒಂದು CEO, CTO, COOs, ಆಮೇಲೆ ಇಂಡಸ್ಟ್ರಿಯಲಿಸ್ಟು, ಆಮೇಲೆ ಅಕಾಡೆಮಿಯನ್ನು ಎಲ್ಲರೂ ಬಂದು ಇಲ್ಲಿ ಭಾಗವಾಗಿ ತಮ್ಮ ಒಂದು ರೌಂಡ್ ಟೇಬಲ್ ಡಿಫ್ರೆಂಟ್ ಸಬ್ಜೆಕ್ಟ್ ಪ್ರಕಾರ ಜರ್ಮನಿಂದ, ಆಸ್ಟ್ರೇಲಿಯಾದಿಂದ ಕೂಡ ಭಾಳಷ್ಟು ಜನ ಕಾನ್ಸುಲೇಟ್ಸ್ ಬಂದಿದ್ದಾರೆ, ಹಾಗೆ ರಾಯಭಾರಿಗಳು ಬಂದಿದ್ದಾರೆ, ಆಮೇಲೆ ಇಂಡಸ್ಟ್ರಿಯಲಿಸ್ಟು ಬಂದಿದ್ದಾರೆ, ಯೂನಿವರ್ಸಿಟಿಯವರು ಬಂದಿದ್ದಾರೆ. ಇವರೆಲ್ಲರ ಜೊತೆ ನಾವು ಒಂದು ಡಿಸ್ಕಷನ್ ಮಾಡಿ ನಮ್ಮ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿದಿಂದ ನಾವು ಯಾವ ಮಟ್ಟದಲ್ಲಿ ಉತ್ತಮ ಗುಣಮಟ್ಟದ ಕೌಶಲ್ಯವನ್ನು ಕಲಿಸ್ಬೇಕು, ನಮ್ಮ ಕರ್ನಾಟಕವನ್ನು ಸ್ಕಿಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಮಾಡಬೇಕು ಅಂತ ನಮ್ಮ ಒಂದು ಉದ್ದೇಶದಿಂದ ನಾವು ಇಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮೊದಲ ಪ್ರಯತ್ನ ಇದು. ಈ ಪ್ರಯತ್ನದಲ್ಲಿ ಭಾಳಷ್ಟು ಯಶಸ್ವಿಯಾಗಿ ನೀವು ನೋಡ್ಬೋದು. 3 ದಿನದಿಂದ ಭಾಳಷ್ಟು ಜನ ಬಂದು ತಮ್ಮ ಭಾಗಿಯಾಗಿ ಅವರ ಒಪಿನಿಯನ್ ಕೂಡ ಹೇಳ್ತಾ ಇದ್ದಾರೆ. ಇದು ಒಂದು ಉತ್ತಮ ಕಾರ್ಯಕ್ರಮ. ಮೊದಲಾಗಿ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಗಣ್ಯಮಾನ್ಯರಿಗೆ, ಆಮೇಲೆ ಇಂಡಸ್ಟ್ರಿಯಲಿಸ್ಟ್ಗೆ, ಅಕಾಡೆಮಿಯನ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ಯೂತ್ಸ್ ಕೂಡ ಭಾಳಷ್ಟು ಜನ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಹಾಗಾಗಿ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾದ ಕಾರ್ಯಕ್ರಮ. ಇನ್ನು ಮುಂದೆ ಇವ್ರದ್ದು ಏನು ಇನ್ಪುಟ್ಸ್ ಇದೆ ಅದನ್ನು ತೆಗೆದುಕೊಂಡು ನಾವು ಉತ್ತಮವಾಗಿ ಕೆಲಸ ಮಾಡ್ತೇವೆ. ಯಾವ ರೀತಿಯಾಗಿ ಚೇಂಜ್ ಮಾಡ್ಕೋಬೇಕು, ನಾವು ಈ ಮೂಲಕ ಇಂಡಸ್ಟ್ರಿ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀವಿ. ತಮಗೆ ಬೇಕಾಗಿರುವ ಸ್ಕಿಲ್ ಸೆಟ್ಗಳ ಬಗ್ಗೆ ಬನ್ನಿ, ನಮ್ಮ ಹತ್ರ ನೀವೇ ತರಬೇತಿ ಕೊಟ್ಟು ನೀವೇ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ನಮ್ಮ ಯುವನಿಧಿ ಮಕ್ಕಳಿಗೆ ಭಾಳಷ್ಟು ಜನಕ್ಕೆ ಉದ್ಯೋಗ ಸಿಗಬೇಕು. ಈ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕವನ್ನು ಕೌಶಲ್ಯಭರಿತ ಕರ್ನಾಟಕ ಮತ್ತು ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಇನ್ ಸ್ಕಿಲ್ ಮಾಡಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.